ಕಡೆಗಣನೆ, ರೈಲ್ವೆ ಇಲಾಖೆ ವಿರುದ್ಧ ಕಿಚ್ಚು. ಮೆಜೆಸ್ಟಿಕ್ನಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಬಿಗ್ ಪ್ರೊಟೆಸ್ಟ್ ಆಗ್ತಾ ಇದೆ. ಕನ್ನಡವನ್ನ ಕಡೆಗಣಿಸಿದ್ದೀರಿ, ರೈಲ್ವೆ ಇಲಾಖೆಯ ವಿರುದ್ಧ ಕಿಚ್ಚು ಹೆಚ್ಚಾಗಿದೆ. ಈಗ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಬಿಗ್ ಪ್ರೊಟೆಸ್ಟ್. ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಪರೀಕ್ಷೆಗೆ ಅವಕಾಶವನ್ನ ಕೊಡಲಾಗಿದೆ. ಆದರೆ ಸ್ಥಳೀಯ ಭಾಷೆಯಲ್ಲಿ ಎಕ್ಸಾಮ್ಗೆ ಬರೆಯಲು ಅನುಮತಿಯನ್ನ ಕೊಟ್ಟಿಲ್ಲ. ಕನ್ನಡದಲ್ಲೇ ರೈಲ್ವೆ ಪರೀಕ್ಷೆಗೆ ಒತ್ತಾಯಿಸಿ ಹೋರಾಟ. ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಪ್ರೊಟೆಸ್ಟ್. ಕರ್ವೆ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ. ಇಂದು ರೈಲು ಮ್ಯಾನೇಜರ್, ಎಲ್ಡಿಸಿಇ ಹುದ್ದೆಗಳಿಗೆ ಪರೀಕ್ಷೆ. ಕನ್ನಡಿಗರಿಗೆ ಹಿಂದಿ ಕಲಿತು ಪರೀಕ್ಷೆ ಬರೆಯುವಂತಹ ಸ್ಥಿತಿ ಇದೆ. ಉತ್ತರ ಭಾರತೀಯರು ಹಿಂದಿಲೇ ಬರೀತಾರೆ. ಕರ್ನಾಟಕದ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ಅಭ್ಯರ್ಥಿಗಳ ಪ್ರಮೋಷನ್ ಅಥವಾ ಪದೋನ್ನತಿಗೆ ನಡೆಸಿರುವಂತ ರೈಲ್ವೆ ಇಲಾಖೆಯ ಪರೀಕ್ಷೆಗಳನ್ನ ಏನಿವತ್ತು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ನಡೆಸ್ತಾ ಇದೆ. ಕೇವಲ ಹಿಂದಿ ಇಂಗ್ಲಿಷ್ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ಕನ್ನಡದ ಅಭ್ಯರ್ಥಿಗಳ ಬಾಯಿಗೆ ಮಣ್ಣು ಹಾಕುವಂತ ಕೆಲಸವನ್ನ ರೈಲ್ವೆ ಇಲಾಖೆ ಮಾಡಿದೆ. ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಕೊಡುವಂತ ಕಾನೂನು ಇದ್ರೂ ಕೂಡ ಕಾನೂನನ್ನು ಗಾಳಿಗೆ ತೂರಿ ಬೆಂಗಳೂರು, ಹುಬ್ಬಳ್ಳಿ ಮತ್ತೆ ಮೈಸೂರು ವಲಯದಲ್ಲಿ ಪರೀಕ್ಷೆ ನಡೆಸ್ತಾ ಇದೆ. ಅನುಕಂಪದ ಆಧಾರದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ಮತ್ತೆ ಡಿ ಗ್ರೂಪ್ ಮತ್ತೆ ಸಿ ಗ್ರೂಪ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕನ್ನಡ ಬಿಟ್ರೆ ಅವ್ರಿಗೆ ಹಿಂದಿನೂ ಬರಲ್ಲ, ಇಂಗ್ಲಿಷು ಬರಲ್ಲ. ಆದ್ರೆ ಉತ್ತರ ಭಾರತದಲ್ಲಿ ಮಾಡುವಂತ ಪರೀಕ್ಷೆಗಳನ್ನ ಹಿಂದಿ ಇಂಗ್ಲಿಷ್ ಅಲ್ಲಿ ಮಾಡೋದ್ರಿಂದ ಅವ್ರು ಹಿಂದಿಲಿ ಬರೆದು ಪ್ರಮೋಷನ್ ತಗೊಂಡು ಹೆಚ್ಚಿನ ಸಂಬಳ ಪಡೆಯುವಂತ ಮತ್ತೆ ಉನ್ನತ ಹುದ್ದೆಗೆ ಹೋಗುವಂತ ಅವಕಾಶ ಆಗ್ತದೆ. ಯಾಕೆ ಕನ್ನಡಿಗರು ತೆರಿಗೆ ಕಟ್ಟಲ್ವ? ಅತಿ ಹೆಚ್ಚು ತೆರಿಗೆ ಕಟ್ಟುವಂತ ರಾಜ್ಯ ಕರ್ನಾಟಕ. ನಾವು ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿಲ್ವಾ? ಕರ್ನಾಟಕದ ಮತದಾರರು ಮತ ಹಾಕಲ್ವಾ? ಈ ಪ್ರಶ್ನೆ ಕರ್ನಾಟಕ ರಾಷ್ಟ್ರ ವೇದಿಕೆ ಅಧ್ಯಕ್ಷರು ನಾರಾಯಣಗೌಡರು ಕಳೆದ 25 ವರ್ಷಗಳಿಂದ ಕೇಂದ್ರ ಸರ್ಕಾರವನ್ನು ಕೇಳ್ಕೊಂಡು ಬಂದಿದ್ದಾರೆ. ಇವತ್ತು ಕೇಂದ್ರ ರೈಲ್ವೆ ಇಲಾಖೆಯಲ್ಲೇ ಕೆಲಸ ಮಾಡ್ತಿರುವಂತ ರೈಲ್ವೆಯ ಕನ್ನಡದ ಅಭ್ಯರ್ಥಿಗಳ ಬಾಯಿಗೆ ಮಣ್ಣು ಹಾಕುವಂತ ಕೆಲಸ ರೈಲ್ವೆ ಇಲಾಖೆ ಮಾಡಿದೆ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಇರ್ತಿರುವಂತ ಪರೀಕ್ಷೆಗಳನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನುಗ್ಗಿ ಪರೀಕ್ಷೆಗಳನ್ನು ರದ್ದು ಮಾಡಿದ್ದಾರೆ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಏನ್ ರದ್ದಾಗಿದೆ ಅದೇ ರೀತಿ ಬೆಂಗಳೂರು ವಲಯದಲ್ಲಿ ನಡೆದಿರುವಂತಹ ಪರೀಕ್ಷೆಯನ್ನ ರದ್ದು ಮಾಡಬೇಕು. ಮತ್ತೆ ಕನ್ನಡದಲ್ಲೂ ಪ್ರಶ್ನೆ ಪತ್ರಿಕೆ ಕೊಟ್ಟು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಬೇಕು ಅನ್ನೋಂಥದ್ದನ್ನ ನಡೀತಾ ಇದೆ ಸರ್. ಅದು ಕೂಡ ಹೋರಾಟ ನಡೀತಾ ಇದೆ. ನಾವು ಒಟ್ಟಾರೆ ಕೇಳೋದು, ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ಪಕ್ಷ ರಾಜಕಾರಣದಲ್ಲಿ ಮಾತಾಡುವಂತ ಕೇಂದ್ರ ಸಚಿವರಾದಂತ ಕುಮಾರಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಯಾಕೆ ನೀವು ಮಾತಾಡ್ತಿಲ್ಲ? ಯಾಕೆ ಕನ್ನಡದವ್ರು ನಿಮ್ಗೆ ಓಟ್ ಹಾಕಿಲ್ವಾ? ನಿಮ್ಮ ಮೈತ್ರಿ ರಾಜಕಾರಣಕ್ಕೆ ಏನಾದ್ರೂ ತೊಂದರೆ ಆಗುತ್ತಾ? ಮಾನ್ಯ ಕುಮಾರಸ್ವಾಮಿ ಅವರೇ, ಜಗತ್ತಿನ ವಿಷಯಗಳನ್ನೆಲ್ಲವೂ ನಾವು ಮಾತಾಡುವಂತ ನೀವು ಯಾಕೆ ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದ್ರು ಮಾತಾಡ್ತಿಲ್ಲ? ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಇವತ್ತು ಅನಂತಕುಮಾರ್ ನಾವು ನೆನ್ಸ್ಕೊಂತೀವಿ. ಇಂಥದ್ದು ಏನೇ ತೊಂದರೆ ಆಗಿದ್ದು ಕರ್ನಾಟಕದ ರೈಲ್ವೆ ಇಲಾಖೆಯಲ್ಲಿ ಕೆಲಸ